ಆರಾಧಿಸುವ ಇವತ್ತಿಗೂ ಎಲ್ಲೂ ಪ್ರಚಾರ ಪ್ರಶಸ್ತಿಯನ್ನು ಬಯಸದೆ ಅಣ್ಣವರನ್ನು ಪೂಜಿಸಿಕೊಂಡು ಬರತಕ್ಕಂಥ ಹಿರಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಮಾನ್ಯ ಶ್ರೀ ಎಂ.ಜೆ. ನಾಗರಾಜ್ ಅವರನ್ನ ಟ್ರಸ್ಟ್ ಹಾಗೂ ಬೆಲ್ಲ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಶ್ರೀ ಎಂ.ಜೆ. ನಾಗರಾಜ್ ಅವರ ಆತ್ಮೀಯರು ಅನೇಕರಲ್ಲಿ ಆಗಮಿಸಿದಿರಿ. ನೀವೆಲ್ಲರೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮತ್ತು ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ದಯಮಾಡಿ ನಿಮ್ಮೆಲ್ಲರ ಉಪಸ್ಥಿತಿ ಈ ಕಾರ್ಯಕ್ರಮ ಶ್ರೀ ಲಂಕೇಶ್ ಮುಂದೆ ಆಡಿಸಿ ಲಂಕೇಶ್. ಅಲ್ಲ ಆಡಿಸಿ. ಜ್ಯೋತಿಯನ್ನು ಬೆಳಗಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದ ಚಿತ್ರನಟನನ್ನು ಕಲೆಗೆ ಮಾತ್ರ ಸೀಮಿತವಾಗಿ ನೋಡಬೇಕು. ಚಿತ್ರದಲ್ಲಿ ಒಬ್ಬ ಈ ನಟನನ್ನು ಪೂಜಿಸುವಷ್ಟು ಆರಾಧಿಸುವಷ್ಟು ಎಲ್ಲರೂ ಇದ್ದಾರೆ. ಒಮ್ಮೆ ನಾನು ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ಬೆರಳೆಣಿಕೆಯಷ್ಟಾಗಿ ಮಂಡ್ಯದ ವಿಸ್ತೀರ್ಣಕ್ಕೆ, ಮಂಡ್ಯದ ಜನಸಂಖ್ಯೆಗೆ, ಮಂಡ್ಯದ ವ್ಯಾಪ್ತಿಗೆ, ಕನ್ನಡತನ ಈ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಅಂಬರೀಷನ ಪ್ರತಿಮಾನ ಬಂದ ಆ ಮಂಡ್ಯದ ಕನ್ನಡತನದ ಹೋಲಿಕೆಗೆ ನಾವು ತಗೊಂಡಾಗ ಬೆರಳೆಣಿಕೆಯಷ್ಟಾದರೆ ಮಂಡ್ಯದ ಗಾಂಧಿ ಭವನದಲ್ಲಿ ಇಂಥ ಒಂದು ಸದಭಿರುಚಿಯ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳು, ನಮಸ್ಕಾರ. ವೇದಿಕೆ ಮೇಲೆ ಹಾಸನರಾಗಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಕ್ಕಂಥ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಪ್ರೇಮಿಗಳು ಹಾಗೂ ಅಭಿಮಾನಿಗಳು ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೇನೆ. ಅಂತ ಹೇಳ್ಕೊಂಡು ಬಂದರೆ ಏನು ಪ್ರಯೋಜನ ಆಗಲ್ಲ. ಕನ್ನಡನ ಉಳಿಸ್ಕೊಂಡು, ಕನ್ನಡನ ಬೆಳೆಸ್ಕೊಂಡು, ಕನ್ನಡನ ಕಲಿಸ್ತಾ ಬರಬೇಕು. ನಾವು ಜೀವನದಲ್ಲಿ ಒಬ್ರಿಗಾದ್ರೂ ನಮ್ಮ ಬದುಕಿನ ಈ ಜೀವನದಲ್ಲಿ ಹೋಗ್ಬೇಕಂದ್ರೆ ಒಬ್ರಿಗಾದ್ರೂ ಕನ್ನಡ ಓದಕ್ಕೆ ಬರೆಯೋಕ್ಕೆ ಕಲಿಸ್ತೀನಿ ಅಂದರೆ ನಮ್ಮ ಜನ್ಮ ಈ ಕರ್ನಾಟಕದಲ್ಲಿ ಹುಟ್ಟುತ್ತಕ್ಕೂ ಸಾರ್ಥಕ ಆಯಿತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು.